Hi everyone. This is lecture 2 on places in news. Okay. ಸೊ ಇಂಡಿಯಾದಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕು, ತ್ರಿಪುರಾ ಸ್ಟೇಟು, ಇದು ರೊಲ್ಲಪಾಡು ವೈಲ್ಡ್ ಲೈಫ್ ಸೆಂಚುರಿ, ಸೊ ಎಲ್ಲಿ ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದಲ್ಲಿ ಬರುವಂಥ ಪ್ಲೇಸಸ್ನ ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಓಕೆ. ಸೊ ಫಸ್ಟ್ಗೆ ಕಾಜಿರಂಗ ನ್ಯಾಷನಲ್ ಪಾರ್ಕು. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ? ಅಸ್ಸಾಮಲ್ಲಿ ಬರುತ್ತೆ. ಸೊ ಇದು ಎದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಒನ್ ಹಾರ್ನ್ ರೈನೋಸಿರಸ್ ಅಂದ್ರೆ ರೈನೋ ಇಲ್ಲೇ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ. ಟೈಗರ್ ಪಾಪ್ಯುಲೇಷನ್ ಹೆಚ್ಚಾಗ್ತಿದ್ದಂಗೆ 2006 ಅಲ್ಲಿ ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡ್ತಾರೆ. ನೆಕ್ಸ್ಟ್, ಇದು ಒನ್ ಆಫ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಕೂಡ. ಇಂಡಿಯಾದಲ್ಲಿ ಎಷ್ಟು ಹಾಟ್ಸ್ಪಾಟ್ಸ್ ಇದಾವೆ? 4 ಹಾಟ್ಸ್ಪಾಟ್ಸ್ ಇದಾವೆ. ಕಾಜಿರಂಗ ಒನ್ ಆಫ್ ದ ಹಾಟ್ಸ್ಪಾಟ್ಸ್ ಅಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಕೂಡ ಬರುತ್ತೆ. ನೆಕ್ಸ್ಟ್, 1985 ಅಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಕೂಡ ಮಾಡಿದೆ. ಯಾವುದು? ಕಾಜಿರಂಗ ನ್ಯಾಷನಲ್ ಪಾರ್ಕ್ ನ. ಬ್ರಹ್ಮಪುತ್ರ ರಿವರ್ ಫ್ಲೋ ಆಗುತ್ತೆ. ನೆಕ್ಸ್ಟ್, ಇಲ್ಲೊಂದು ಸ್ಟೋರಿ ಇದೆ. ಏನಂದ್ರೆ 1908 ಅಲ್ಲಿ ಮೇರಿ ಕರ್ಜನ್, ವೈಫ್ ಅವಾಗ ಲಾರ್ಡ್ ಕರ್ಜನ್ ಇರ್ತಾರೆ. ಲಾರ್ಡ್ ಕರ್ಜನ್ ವೈಫ್ ಇಲ್ಲಿ ಒನ್ ಆನ್ ಡಿರನ್ನ ನೋಡ್ಬೇಕಂತ ಇಲ್ಲಿ ಬಂದಾಗ ಅವ್ರಿಗೆ ನೋಡಕ್ ಸಿಗಲ್ಲ. ಇದಾದ್ಮೇಲೆ ಕನ್ಸರ್ವ್ ಮಾಡ್ಬೇಕು ಅಂತೇಳಿ ಇದನ್ನ ರಿಸರ್ವ್ ನ ಡಿಕ್ಲೇರ್ ಮಾಡ್ತಾರೆ. ಓಕೆ. ದಿಸ್ ಇಸ್ ದ ಸ್ಟೋರಿ ಬಿಹೈಂಡ್ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಓಕೆ. ಇಲ್ಲಿ ಫ್ಲೋರಾ ಅಂದ್ರೆ ವೆಜಿಟೇಷನ್ ನೋಡೋಣ. ಫ್ಲೋರಾ ಆಲ್ 4 ಟೈಪ್ಸ್ ಆಫ್ ವೆಜಿಟೇಷನ್ ನಾವ್ ಇಲ್ಲಿ ನೋಡಬಹುದು. ಗ್ರಾಸ್ ಲ್ಯಾಂಡ್ಸ್, ವುಡ್ ಲ್ಯಾಂಡ್ಸ್, ಡೆಸಿಡಸ್ ಅಂದ್ರೆ ನಮ್ದು ಲಾರ್ಜರ್ ಇಂಡಿಯಾದಲ್ಲಿ ಕೂಡ ನಾವು ಎಲ್ಲ ಕಡೆ ಡೆಸಿಡಸ್ ನೋಡ್ತೀವಿ. ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಕೂಡ ನೋಡಬಹುದು ಇಲ್ಲಿ. ಎಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅದು ನಾವು ಸೆಮಿ ಎವರ್ಗ್ರೀನ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್, ಫೋನಾದಲ್ಲಿ ಆಗ್ಲಿ ನೋಡಿದ್ವಿ, ರೈನೋ ಬರುತ್ತೆ. ಟೈಗರ್, ಲೆಪರ್ಡ್, ಎಲಿಫೆಂಟ್, ವಾಟರ್ ಬಬಲ್. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೀಸೀಸ್ ಇಲ್ಲಿ ನೋಡಬಹುದು ನಾವು. ನೆಕ್ಸ್ಟ್, ಅಸ್ಸಾಂ. ಅಸ್ಸಾಂ ಇಲ್ಲಿ ಜೋಗ್ರಫಿಕಲಿ ನೋಡಬಹುದು. ಅಸ್ಸಾಂ ಏನಾಗಿದೆ, ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ಲಿ ಎಲ್ಲಾ ಸ್ಟೇಟ್ ಗಳಿಗೆ ಬಾರ್ಡರ್ ಹೊಂದಿದೆ ಇದು. ಓಕೆ. ಬೌಂಡ್ರಿ ಹೊಂದಿದೆ. ಫಸ್ಟ್ ಇಲ್ಲಿ ನೋಡಬಹುದು ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಮತ್ತು ತ್ರಿಪುರಾ. ಇಲ್ಲಿ ಮೇಘಾಲಯ ಬರುತ್ತೆ. ನೆಕ್ಸ್ಟ್, ಮೇನ್ ಲ್ಯಾಂಡ್ ಇಲ್ಲಿ ವೆಸ್ಟ್ ಬೆಂಗಾಲ್ ಬರುತ್ತೆ. ಟೋಟಲ್ 7 ಸ್ಟೇಟ್ಸ್. ಓಕೆ. ಅಸ್ಸಾಂ ಬಾರ್ಡರ್ ವಿತ್ 7 ಸ್ಟೇಟ್ಸ್. ಓಕೆ. ಎಕ್ಸಾಮ್ ಅಲ್ಲಿ ಕೇಳ್ಬಹುದು. ಓಕೆ. ನೆಕ್ಸ್ಟ್, ತ್ರಿಪುರಾ. ತ್ರಿಪುರಾ ಬರುತ್ತೆ. ಇದು ನಾರ್ತ್ ಈಸ್ಟ್ ಬರುತ್ತೆ ತ್ರಿಪುರಾ. ಇಲ್ಲಿ 3 ಸೈಡ್ಗೆ ಕವರ್ಡ್ ಬೈ ಬಾಂಗ್ಲಾದೇಶ್. ಇದು ಬಾರ್ಡರ್ ವಿತ್ ಬಾಂಗ್ಲಾದೇಶ್ ಒನ್ಲಿ. ನೆಕ್ಸ್ಟ್, ಇದು ನ್ಯೂಸ್ ಅಲ್ಲಿ ಹಾಕಿದೆ. ಕಾಕ್ ಬೋರಾಕ್ ಅಂತ ಲ್ಯಾಂಗ್ವೇಜ್. ಇದು ತ್ರಿಪುರ ಲ್ಯಾಂಗ್ವೇಜ್ ಅಂತ ಕರೀತಾರೆ. ತ್ರಿಪುರಾದಲ್ಲಿ ಇದನ್ನು ಮಾತಾಡ್ತಾರೆ. ಇದ್ರದ್ದು ಒರಿಜಿನ್ ಏನಂತಂದ್ರೆ ಟಿಬೆಟೋ ಬರ್ಮೀಸ್ ಒರಿಜಿನ್ ಅಂತ ಹೇಳ್ತಾರೆ. ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಕಾಕ್ ಬೋರಾಕ್ ಅಂತ ಬರ್ಬೋದು, ಅಥವಾ ಏನ್ ಬರುತ್ತೆ ತ್ರಿಪುರ ಲ್ಯಾಂಗ್ವೇಜ್ ಅಂತ ಬರುತ್ತೆ. ತ್ರಿಪುರ ಕೇಳೋ ಚಾನ್ಸ್ ಇರಲ್ಲ. ಕಾಕ್ ಬೋರಾಕ್ ಅಂತ ಬರುತ್ತೆ. ನೆಕ್ಸ್ಟ್, ಬಾರ್ಡರ್ ವಿತ್ ಬಾಂಗ್ಲಾದೇಶ್. 23.5 ಡಿಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುತ್ತೆ ಈ ಸ್ಟೇಟ್ ಅಲ್ಲಿ ಅಂತ ಹೇಳಿದ್ದಾರೆ. ಟೋಟಲ್ 8 ಸ್ಟೇಟ್ ಅಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂಡಿಯಾದಲ್ಲಿ ಪಾಸ್ ಆಗುತ್ತೆ. ಒನ್ ಆಫ್ ದ ಸ್ಟೇಟ್ ಯಾವುದು? ತ್ರಿಪುರಾದಲ್ಲಿ ಕೂಡ ಪಾಸ್ ಆಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮತ್ತೆ ತ್ರಿಪುರಾ. ನೆಕ್ಸ್ಟ್ ಏನ್ ನೋಡೋಣ, ರೊಲ್ಲಪಾಡು ವೈಲ್ಡ್ ಲೈಫ್ ಸೆಂಚುರಿ. ಇದು ಎಲ್ಲಿ ಬರುತ್ತೆ? ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಆಂಧ್ರ ಪ್ರದೇಶ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಬಟ್ ಕಳೆದ 2 ವರ್ಷದಿಂದ ಇಲ್ಲಿ ಸಿಗ್ತಾ ಇಲ್ಲ ಅದು. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನಾಗಿದೆ, ಆಲ್ಮೋಸ್ಟ್ ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. 150 and 200 ಇರ್ಬೋದು. ಓಕೆ. ಇದು ಸ್ಟೇಟ್ ಬರ್ಡ್ ಅನಿಮಲ್. ಇದು ಸ್ಟೇಟ್ ಬರ್ಡ್ ಆಫ್ ರಾಜಸ್ಥಾನ್. ಸ್ಟೇಟ್ ಬರ್ಡ್ ರಾಜಸ್ಥಾನ್ದು ಸ್ಟೇಟಸ್ ಏನಿದು ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ಇದು ಒನ್ ಆಫ್ ದ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ಸ್ ಅಂತ ಕರೀತಾರೆ ಇವಕ್ಕೆ. ಓಕೆ. ಮೇನ್ ರೀಸನ್ ಏನಂತಂದ್ರೆ ಹಂಟಿಂಗ್ ಮಾಡ್ತಾರೆ. ನೆಕ್ಸ್ಟ್, ಎಲೆಕ್ಟ್ರಿಕೇಶನ್ ಮತ್ತೆ ಅಗ್ರಿಕಲ್ಚರ್. ಇವಕ್ಕೆ ಮೇನ್ ಏನ್ ಬೇಕಂತಂದ್ರೆ ಈ ತರ ವಾಟರ್ ಬಾಡೀಸ್ ಬೇಕು ಇವಕ್ಕೆ. ವಾಟರ್ ಬಾಡೀಸ್ ಬೇಕು. ಈ ವಾಟರ್ ಬಾಡೀಸ್ ನ ಕನ್ವರ್ಟ್ ಆಗಿ ಮಾಡ್ತಿದ್ದಾರೆ. ಅಗ್ರಿಕಲ್ಚರ್ ಫೀಲ್ಡ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಇಲ್ಲಿ ಸಸಿ ನೆಡೋದು ಮಾಡ್ತಿದ್ದಾರೆ. ಅದಕ್ಕೆ ಹ್ಯಾಬಿಟೇಟ್ ಲಾಸ್ ಇಂದ ಏನಾಗ್ತಿದೆ, ಇದ್ರ ಸಂಖ್ಯೆಗಳು ಕಡಿಮೆ ಆಗ್ತಾ ಇದಾವೆ. ಸ್ಟೇಟಸ್ ನೋಡಬಹುದು ನೀವು. ಏನಿದೆ IUCN ಅಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್, ಮತ್ತೆ ಸೈಟ್ಸ್, ಕನ್ವೆನ್ಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ 1 ಇದಾವೆ. ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ ಶೆಡ್ಯೂಲ್ 1 ಅಲ್ಲಿ ಬರುತ್ತೆ. ನೆಕ್ಸ್ಟ್, ದಿಸ್ ಇಸ್ ಅಬೌಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಮೋಸ್ಟ್ ಆಫ್ ದ ಎಕ್ಸಾಮ್ ಅಲ್ಲಿ ಇದು ಕೇಳಿದ್ದಾರೆ ಕ್ವಶನ್. ಓಕೆ. ನೆಕ್ಸ್ಟ್, ಕುಡುವಲೆ ಸಿಸ್ಟಮ್ ಅಂತ ಬರುತ್ತೆ. ಇದು 10th ಸೆಂಚುರಿ ಈ ಚೋಳ ಪೀರಿಯಡ್ ಅಲ್ಲಿ ಬರುತ್ತೆ. ಇದೊಂದು ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್. ಇಲ್ಲಿ ಏನ್ ಮಾಡ್ತಿದ್ರು, ಎಲೆಕ್ಟ್ರಲ್ ಸಿಸ್ಟಮ್ ಈ ತರ ಆಯ್ಕೆ ಮಾಡ್ತಾ ಇದ್ರು ಅಂತ ಇಲ್ಲಿ ಎಲ್ಲಿ ಮೆನ್ಷನ್ ಆಗಿದೆ. ಉತ್ತರ ಮೇರೂರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಇದೆ. ಇದು ಉತ್ತರ ಮೇರೂರ್ ಶಾಸನದಲ್ಲಿ ಈ ತರ ಮೆನ್ಷನ್ ಆಗಿದೆ. ಇದು ಕುಡುವಲೆ ಅಂತಂದ್ರೆ ಪಾಟ್ ಮತ್ತೆ ನೇಮ್ಸ್ ಬರ್ತಾ ಇದೆ ಹೆಸರು. ಓಕೆ. ಈ ತರ ಪಾಟ್ ಇರುತ್ತೆ. ಪಾಟ್ ಅಲ್ಲಿ ಎಲೆ ಮೇಲೆ ಹೆಸರು ಬರೆದ್ಬಿಟ್ಟು ಈ ತರ ಹಾಕ್ತಿದ್ರು. ಓಕೆ. ಚುನಾವಣೆ ಮಾಡೋಕ್ಕಿಂತ ಮೊದಲು. ನೋಡಬಹುದು ಇದು ಅರ್ಲಿಯಸ್ಟ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಗೆ ಸಂಬಂಧ ಬರುತ್ತೆ. ಇದು ಯಾವುದು? ಕುಡುವಲೆ ಸಿಸ್ಟಮ್ ಅಂತ.
ನೆಕ್ಸ್ಟ್ ಕಂಗಾಯಂ ಬರುತ್ತೆ. ಇಲ್ಲಿ ಇನ್ಸ್ಕ್ರಿಪ್ಷನ್ಸ್ ಬರ್ತವೆ. ಕಂಗಾಯಂ ಇತ್ತೀಚೆಗೆ ಡಿಸ್ಕವರ್ ಆಗಿದ್ದು. ಸೊ ಇವಕ್ಕೆ ಗ್ರಂಥಮ್ ಇನ್ಸ್ಕ್ರಿಪ್ಷನ್ಸ್ ಅಂತ ಕರೀತಾರೆ. ಸೊ ಇದು ತಮಿಳ್ ಪೀಪಲ್ ಮಾಡಿದ್ದು, ಏನು ನಾರ್ತ್ ಏನು ಲ್ಯಾಂಗ್ವೇಜ್ ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ. ಓಕೆ, ನೆಕ್ಸ್ಟ್ ಕೊಚಿನ್ ಏರ್ಪೋರ್ಟ್ ಬರುತ್ತೆ. ಇಲ್ಲಿ 2 ಇಂಪಾರ್ಟೆಂಟ್ ಬರುತ್ತೆ. ಸೊ ಕೊಚಿನ್ ಏರ್ಪೋರ್ಟ್ ಅಲ್ಲಿ ಏನಂತಂದ್ರೆ, ಒಂದು ಇದು ವರ್ಲ್ಡ್ಸ್ ಫಸ್ಟ್ ಏನು ಸೋಲಾರ್ ಪವರ್ಡ್, ಫುಲ್ಲಿ ಸೋಲಾರ್ ಪವರ್ಡ್. ನೆಕ್ಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಕೂಡ ಇಲ್ಲಿ ಏನು ಪ್ಲಾನ್ ಮಾಡ್ತಿದ್ದಾರೆ ಇಲ್ಲಿ ಎಸ್ಟಾಬ್ಲಿಷ್ ಮಾಡಕ್ಕೆ. ಸೊ ಇದು 2 ಎಕ್ಸಾಮ್ಗೆ ಬರ್ಬೋದು. ಸೊ ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಕೊಚಿನ್ ಏರ್ಪೋರ್ಟ್ ಬಗ್ಗೆ. ಸೊ ಕೊಚಿನ್ ಏರ್ಪೋರ್ಟ್ ಇಲ್ಲಿ ಬರುತ್ತೆ, ಕೊಚಿನ್ ಏರ್ಪೋರ್ಟ್ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಚಿತ್ತಾರ್ ಏನು ಈಶ್ವರಿ ಅಂತ ಬರುತ್ತೆ ಕೇರಳದಲ್ಲಿ. ಸೊ ಈಶ್ವರಿ ಈಶ್ವರಿ ಅಂದ್ರೆ ಏನು? ಸೊ ಇದು ರಿವರ್ ಫ್ಲೋ ಆಗ್ತಿರತ್ತೆ ಹೆಂಗೆ. ಸೊ ದಿಸ್ ಇಸ್ ರಿವರ್, ಇಲ್ಲಿ ಸಿ ಇರುತ್ತೆ, ಸೊ ಸಮುದ್ರ ಇರುತ್ತೆ. ಓಕೆ, ಸೊ ಇಲ್ಲಿ ಸಿ ವಾಟರು ಮತ್ತೆ ರಿವರ್ ವಾಟರು, ಸಿ ವಾಟರು ಇಲ್ಲಿ ಏನು ರಿವರ್ ವಾಟರ್ ಮಿಕ್ಸ್ ಆಗುತ್ತೆ. ಸೊ ಇಲ್ಲಿ ಏನ್ ಫಾರ್ಮ್ ಆಗುತ್ತೆ, ಬ್ರಾಕಿಶ್ ವಾಟರ್ ಫಾರ್ಮ್ ಆಗುತ್ತೆ. ಸೊ ಇದ್ರದ್ದು ಏನು ಸಾಲ್ಟಿ ವಾಟರ್ ಇರುತ್ತೆ. ಸೊ ಇಷ್ಟು ಸಾಲ್ಟಿ ಇರಲ್ಲ, ಏನು ಸಿ ವಾಟರ್ ಅಷ್ಟು ಸಾಲ್ಟಿ ಇರಲ್ಲ, ಮತ್ತೆ ರಿವರ್ ವಾಟರ್ ಅಷ್ಟು ಏನು ಫ್ರೆಶ್ ಕೂಡ ಇರಲ್ಲ. ಸೊ ಇದೊಂಥರ ಡಿಫ್ರೆಂಟ್ ಎಕೋಸಿಸ್ಟಮ್ ಇಲ್ಲಿ ಫಾರ್ಮ್ ಆಗುತ್ತೆ, ಎಕೋಸಿಸ್ಟಮ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ದಿಸ್ ಇಸ್ ಒನ್ ಆಫ್ ದ ಏನು ಮೇಜರ್ ಏನು ಹ್ಯಾಬಿಟೇಟ್ ಫಾರ್ ಮೈಗ್ರೇಟರಿ ಸ್ಪೀಸೀಸ್ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ಏನು ಈಶ್ವರಿ ಅಂತ ಬರುತ್ತೆ. ಸೊ ಈಶ್ವರಿ ಮೇಲೆ ಡೈರೆಕ್ಟ್ ಕ್ವಶನ್ ಬರ್ಬೋದು. ಸೊ ಚಿತ್ತಾರಿ ಈಶ್ವರಿ ಎಲ್ಲಿ ಬರುತ್ತೆ, ಕೇರಳದಲ್ಲಿ ಬರುತ್ತೆ, ಕಾಸರಗೋಡು ಡಿಸ್ಟಿಕ್ ಅಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂಡೀಪುರ್ ರಿಸರ್ವ್, ಬಂಡೀಪುರ್ ಟೈಗರ್ ಏನು ಬಂಡೀಪುರ್ ನ್ಯಾಷನಲ್ ಪಾರ್ಕ್. ಸೊ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ ಬರುತ್ತೆ. ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು, ಯಾಕಂದ್ರೆ ಗೋಲ್ಡನ್ ಏನು ಐಟಿ ಕಾರಿಡಾರ್ ಮಾಡ್ತಿದ್ದಾರೆ. ಸೊ ಇದು ಏನು ಎಲ್ಲಿ ಪಾಸ್ ಆಗುತ್ತೆ, ಬಂಡೀಪುರ್ ಏನು ನ್ಯಾಷನಲ್ ಪಾರ್ಕ್ ಅಲ್ಲಿ ಪಾಸ್ ಆಗುತ್ತೆ. ದಟ್ ಇಸ್ ವೈ ದಿಸ್ ವಾಸ್ ಏನು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಎಲ್ಲಿ ಬರುತ್ತೆ, ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬರುತ್ತೆ. ಇದು ಟೈಗರ್ ರಿಸರ್ವ್ ಕೂಡ ಹೌದು. ಇದು ಪಾರ್ಟ್ ಆಫ್ ದ ಏನು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಕೂಡ ಹೌದು. ಸೊ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ಏನೇನು ಬರುತ್ತೆ, ಸೊ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ 3 ಸ್ಟೇಟ್ ಅಲ್ಲಿ ಇದು ಬರುತ್ತೆ. ಇದು ಟ್ರೈ ಜಂಕ್ಷನ್ ಬರುತ್ತೆ. ಸೊ ಕರ್ನಾಟಕ ಏನು ಕೇರಳ, ಕರ್ನಾಟಕ, ತಮಿಳುನಾಡು 3 ಸ್ಟೇಟ್ ಅಲ್ಲಿ ಬರುತ್ತೆ. ಯಾವುದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಇಲ್ಲಿ ಏನೇನು ನೋಡ್ಬೋದು ನಾವು, ಸೊ ಮಧುಮಲೈ ಟೈಗರ್ ರಿಸರ್ವ್ ನೋಡ್ಬೋದು. ಸೊ ವೈನಾಡ್ ವೈಲ್ಡ್ ಲೈಫ್ ಸೆಂಚುರಿ ನೋಡ್ಬೋದು. ನೆಕ್ಸ್ಟ್ ಏನು ಬಂಡೀಪುರ್ ಟೈಗರ್ ರಿಸರ್ವ್, ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಕೂಡ ಬರುತ್ತೆ. ನೆಕ್ಸ್ಟ್ ಕಬಿನಿ ರಿಸರ್ವೈರ್ ಏನ್ ಮಾಡುತ್ತೆ, ನಾಗರಹೊಳೆ ಮತ್ತೆ ನಾಗರಹೊಳೆ ಇದು ಟೈಗರ್ ರಿಸರ್ವ್, ಬಂಡೀಪುರ್ ನ್ಯಾಷನಲ್ ಪಾರ್ಕ್ 2 ಸೆಪರೇಟ್ ಮಾಡುತ್ತೆ. ಏನು ಕಬಿನಿ ರಿಸರ್ವೈರ್. ಸೊ ಇದು ಎಕ್ಸಾಮ್ ಬರ್ಬೋದು. ದಿಸ್ ಇಸ್ ಇದು ಇಂಪಾರ್ಟೆಂಟ್. ಓಕೆ, ಇಲ್ಲಿ ಯಾವ ರಿವರ್ ನೋಡ್ಬೋದು ನಾವು, ಮೋಯಾ ರಿವರ್ ಬರುತ್ತೆ, ನುಗು ರಿವರ್ ಕೂಡ ಬರುತ್ತೆ. ಮತ್ತೆ ಇಲ್ಲಿ ಸ್ಪೀಸೀಸ್ ಅಲ್ಲಿ ಏಸಿಯಾಕ್ ವೈಲ್ಡ್ ಎಲಿಫೆಂಟ್ ಕೂಡ ನೋಡ್ಬೋದು ನಾವು. ಓಕೆ, ಎಲ್ಲಿ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅಲ್ಲಿ. ನೆಕ್ಸ್ಟ್ ಕರ್ನಾಟಕ ಬಂದಾಗ, ಸೊ ಕರ್ನಾಟಕ ಸ್ಟೇಟ್ ಬಂದಾಗ, ಸೊ ನ್ಯಾಷನಲ್ ಪಾರ್ಕ್ ಎಷ್ಟಿದಾವೆ, 5 ಇದಾವೆ. ಸೊ ಟೈಗರ್ ರಿಸರ್ವ್ ಎಷ್ಟಿದಾವೆ, 5 ಇದಾವೆ. ವೈಲ್ಡ್ ಲೈಫ್ ಸೆಂಚುರಿ ಎಷ್ಟಿವೆ, 38. ಒಂದು ಬೈಸ್ಪರ್ ರಿಸರ್ವ್ ಇದೆ. ಸೊ ದಟ್ ಇಸ್ ಆಲ್ರೆಡಿ ಹೇಳಿದ್ವಿ. ಸೊ ನೀಲಗಿರಿ ಬೈಸ್ಪರ್ ರಿಸರ್ವ್. ಓಕೆ, ಇದರಲ್ಲಿ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ಏನು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಯಾವಾಗ ಫಾರ್ಮ್ ಆಗಿತ್ತು, 1995. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಇಟ್. ಓಕೆ, ನೆಕ್ಸ್ಟ್ ಸೊ ಪ್ಲೇಸಸ್ ಇನ್ ನ್ಯೂಸ್ ವರ್ಲ್ಡ್ ಅಲ್ಲಿ ನೋಡೋಣ. ಕ್ಯಾಮ್ರೂನ್ ಮತ್ತೆ ರವಾಂಡ. ಸೊ ಎಲ್ಲಿ ಬರ್ತವೆ, ಆಫ್ರಿಕಾ ಕಂಟಿನೆಂಟ್ ಅಲ್ಲಿ ಬರುತ್ತೆ. ಸೊ ಕ್ಯಾಮ್ರೂನ್ ಎಲ್ಲಿ ಬರುತ್ತೆ, ಇದು ವೆಸ್ಟ್ ಬರುತ್ತೆ, ವೆಸ್ಟ್ ಸೈಡ್ ಬರುತ್ತೆ. ಸೊ ಇದು ಈ ರವಾಂಡ ಎಲ್ಲಿ ಬರುತ್ತೆ, ಈಸ್ಟರ್ನ್ ಜೋನ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಏನ್ ಬರುತ್ತೆ ಇಂಪಾರ್ಟೆಂಟ್ ಏನಂದ್ರೆ, ಇಲ್ಲಿ ಈಸ್ಟ್ ಆಫ್ರಿಕನ್ ಏನು ರಿಫ್ಟ್ ಬರುತ್ತೆ. ಇಲ್ಲಿ ಏನು ರಿಫ್ಟ್ ವ್ಯಾಲಿ ಬರುತ್ತೆ. ಸೊ ಈಗ ಇದು ಕಡೆ ಮೂವ್ ಆಗ್ತಿದೆ, ಇಂಡಿಯಾ ಕಡೆ ಮೂವ್ ಆಗ್ತಿದೆ, ಇಂಡಿಯಾಕ್ ಬಂದು ಹಿಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ. ಓಕೆ, ಇದು ಇಂಪಾರ್ಟೆಂಟ್ ಅಲ್ಲ ನಮ್ಗೆ. ರಾವಂಡ ಇಲ್ಲೇ ಬರುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಇದು ರಿಫ್ಟ್ ಆಫ್ರಿಕನ್ ಜೋನ್ ಅಲ್ಲೇ ಬರುತ್ತೆ. ರಿಫ್ಟ್ ವ್ಯಾಲಿ ಜೋನ್ ಅಲ್ಲೇ ಬರುತ್ತೆ. ಯಾವುದು ರಾವಂಡ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಲೇಕ್ ವಿಕ್ಟೋರಿಯಾ ಬರುತ್ತೆ, ಲೇಕ್ ಮಳವಿ ಬರುತ್ತೆ, ಲೇಕ್ ತಂಗನಿಕಾ ಬರುತ್ತೆ. ಸೊ ಲೇಕ್ ವಿಕ್ಟೋರಿಯಾ ಬಾರ್ಡರ್ ಕಂಟ್ರೀಸ್ ನೋಡ್ಕೋಬೇಕು. ಸೊ ಇದು ಬಾರ್ಡರ್ ಕಂಟ್ರೀಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ವೆಸ್ಟ್ ಸೈಡ್ ಏನ್ ಬರುತ್ತೆ, ನಮಿಬಿಯಾ ಡೆಸರ್ಟ್ ಬರುತ್ತೆ. ಇಲ್ಲಿ ಏನ್ ಬರುತ್ತೆ, ಕಲರ್ ಡೆಸರ್ಟ್ ಬರುತ್ತೆ. ಸೊ ಕಲರ್ ಡೆಸರ್ಟ್ ಎಲ್ಲಿ ಬರುತ್ತೆ, ಇದು ಕಲರ್ ಡೆಸರ್ಟ್ ಬರುತ್ತೆ. ಸೊ ಕ್ಯಾಮರೂನು ಗಲ್ಫ್ ಆಫ್ ಏನು ಗುನಿಯಾ ಬರುತ್ತೆ. ಸೊ ಗಲ್ಫ್ ಆಫ್ ಗುನಿಯಾ ಬಗ್ಗೆ ಕೇಳ್ಬೋದು. ಸೊ ಕ್ಯಾಮರೂನು ಇಲ್ಲಿ ಏನು ಕೋಸ್ಟಲ್ ಇದು ಕಂಟ್ರಿ, ಇದು ಕೂಡ ಕ್ಯಾಮರೂನು ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಥವಾ ಕೋಸ್ಟಲ್ ಕಂಟ್ರಿ ಕೇಳ್ಬೋದು. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಇಟ್. ಏನು ಕ್ಯಾಮರೂನು ಮತ್ತೆ ರಾವಂಡ ಎಲ್ಲಿ ಬರುತ್ತೆ, ಸೊ ಆಫ್ರಿಕಾದಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಸುರಿನಾಮು ಮತ್ತೆ ಚಿಲೆ ಬರುತ್ತೆ. ಸೊ ಸುರಿನಾಮು ಚಿಲೆ ಇಲ್ಲಿ ಸೌತ್ ಅಮೆರಿಕಾ ಸುರಿನಾಮ್ ಬರುತ್ತೆ. ಸೊ ಇದು ಚಿಲೆ ಬರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಸೌತ್ ಅಮೆರಿಕಾದಲ್ಲಿ ಏನು ಇಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಬರ್ಬೋದು. ಏನ್ ಬರ್ಬೋದು, ಅಮೆಜಾನ್ ಬೇಸಿನ್ ಏನಂತಾರೆ, ಸೆಲ್ವಾಸ್ ಅಂತ ಕರೀತಾರೆ. ಸೊ ಸೆಲ್ವಾಸ್, ಸೊ ಲಂಗ್ಸ್ ಆಫ್ ದ ವರ್ಲ್ಡ್ ಕೂಡ ಅಂತಾರೆ. ನೆಕ್ಸ್ಟ್ ಇಲ್ಲಿ ಕ್ಯಾಂಪೋಸ್ ಬರುತ್ತೆ, ಬ್ರೆಜಿಲ್ ಅಲ್ಲಿ ಬರುತ್ತೆ. ಇದು ಕ್ಯಾಂಪೋಸ್ ಅಂದ್ರೆ ಇದು ಟ್ರಾಪಿಕಲ್ ಏನು ಗ್ರಾಸ್ ಲ್ಯಾಂಡ್ಸ್ ಇವು. ಸೊ ಇವು ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ಸ್ ಆದ್ರೆ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ ಇವು ಪಂಪಾಸ್ಗೆ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ ಅಂತಾರೆ. ಸೊ ಏನು ಪಂಪಾಸು ಟೆಂಪರೇಟ್ ಗ್ರಾಸ್ ಲ್ಯಾಂಡ್ಸ್ ಇಲ್ಲಿ ಬರುತ್ತೆ ಪಂಪಾಸ್. ಸೊ ಈ ಕಡೆ ಸ್ವಲ್ಪ ವೆಸ್ಟ್ ಕೆಳಗಡೆ ಸೈಡ್ ಏನ್ ಬರುತ್ತೆ, ಇದು ಪೆಟಗೋನಿಯಾ ಡೆಸರ್ಟ್. ಸೊ ಇದೇನು ರೇನ್ ಶಾಡೋ
ಡೆಸರ್ಟ್ ಇದು. ಓಕೆ, ರೇನ್ ಶಾಡೋ ಡೆಸರ್ಟ್ ಫೇಮಸ್ ಫಾರ್ ಏನು ರೇನ್ ಶಾಡೋ ಡೆಸರ್ಟ್ ಏನು. ನೆಕ್ಸ್ಟ್ ಏನ್ ಬರುತ್ತೆ ಇಲ್ಲಿ ಸೌತ್ ಅಮೆರಿಕಾದಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಆಂಡೀಸ್ ಮೌಂಟೇನ್ಸ್ ಬರುತ್ತೆ. ಸೊ ಇದು ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜ್ ಲಾಂಗೆಸ್ಟ್ ಮೌಂಟೇನ್ ಚೈನ್ ಅಂತ ಹೇಳ್ಬೋದು. ಅಂದ್ರೆ ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಇಲ್ಲಿ ಬರುತ್ತೆ. ಎಲ್ಲಿ? ಸೌತ್ ಅಮೆರಿಕಾದಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಮತ್ತೇನು ಕ್ವಶನ್ ಬರ್ಬೋದು ಅಂದ್ರೆ ಬ್ರೆಜಿಲ್ ಯಾವ್ಯಾವ ಕಂಟ್ರಿ ಜೊತೆ ಬಾರ್ಡರ್ ಹೊಂದಿಲ್ಲ ಅಂತ ಬರ್ಬೋದು. ಸೊ ನೋಡಿ, ಇಲ್ಲಿ ಬ್ರೆಜಿಲ್ ತುಂಬಾ ದೊಡ್ಡದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಂಟ್ರಿ ಜೊತೆ ಬಾರ್ಡರ್ ಇದೆ, ಬಟ್ ಓನ್ಲಿ 2 ಕಂಟ್ರಿ ಜೊತೆ ಬಾರ್ಡರ್ ಇಲ್ಲ. ಒಂದು ಇಕ್ವೇಡರು, ಇನ್ನೊಂದು ಚಿಲೆ. ಸೊ ಎಲ್ಲಿ ಬರುತ್ತೆ? ಚಿಲೆ ಇಲ್ಲಿ ಬರುತ್ತೆ, ಇಕ್ವೇಡರ್ ಇಲ್ಲಿ ಬರುತ್ತೆ. ಸೊ ಎರಡು ಕಂಟ್ರಿಗೆ ಬಾರ್ಡರ್ ಹೊಂದಿಲ್ಲ. ಯಾವುದು? ಬ್ರೆಜಿಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇಲ್ಲಿ ಸೌತ್ ಅಮೆರಿಕಾದಲ್ಲಿ ಯಾವ್ಯಾವ ಬರ್ಬೋದು ಅಂತ. ಸೊ ಇದು ದಿಸ್ ಇಸ್ ಫಾರ್ ದ ಹೋಮ್ವರ್ಕ್, ನೀವು ನೋಡ್ಕೋಬೇಕಾಗುತ್ತೆ ಇದು. ಓಕೆ, ನೆಕ್ಸ್ಟ್ ಕತಾರು ಮತ್ತೆ ಇರಾನ್. ಸೊ ಕತಾರು ಇರಾನ್ ಮತ್ತೆ ಕತಾರು. ಓಕೆ, ಕತಾರ್ ಇದು ಫೇಮಸ್ ಯಾಕಂದ್ರೆ LNG. ಸೊ ಇದೇನು ಆಲ್ಮೋಸ್ಟ್ ನೀವು ನೋಡ್ಬೇಕು. ಸೊ 2019 ಇಂದ ಅರೌಂಡ್ 2023 ತನಕನು ನಂಬರ್ 1 ಪೊಸಿಷನ್ ಅಲ್ಲಿ ಇತ್ತು. ಸಪ್ಲೈ ಮಾಡ್ತೀವಿ. ನಂಬರ್ 1 ಪೊಸಿಷನ್ ಸಪ್ಲೈ LNG ಅಂದ್ರೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಸೊ ಇಲ್ಲಿ ಕತಾರಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಈ ತರ LNG ಮತ್ತೆ ನ್ಯಾಚುರಲ್ ಗ್ಯಾಸು ರಿಸರ್ವ್ ಅಂತ ಹೇಳ್ಬೋದು. ಕತಾರಲ್ಲಿ ತುಂಬಾ ರಿಸರ್ವ್ ನೋಡ್ಬೋದು, ನ್ಯಾಚುರಲ್ ಗ್ಯಾಸ್ ರಿಸರ್ವ್. ಓಕೆ, ನೆಕ್ಸ್ಟ್ ಇರಾನು. ಸೊ ಇರಾನು, ತೆಹರಾನು. ಓಕೆ, ಸೊ ಇಲ್ಲೇನ್ ಬರುತ್ತೆ? ಇರಾನು. ಸೊ ಇಲ್ಲೇನ್ ಬರುತ್ತೆ? ಪರ್ಷಿಯನ್ ಗಲ್ಫ್ ಬರುತ್ತೆ. ಸೊ ಇರಾನ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ಇಲ್ಲಿ ಚಾಬಾರ್ ಪೋರ್ಟ್ ಬಿಲ್ಡ್ ಮಾಡ್ತಿದ್ವಿ. ಚಾಬಾರ್ ಪೋರ್ಟ್ ರೆಡಿ ಆಗ್ತಿದೆ. ಸೊ ಇಂಡಿಯಾ ಬಿಲ್ಡ್ ಮಾಡ್ತಿದೆ ಇಲ್ಲಿ. ಓಕೆ, ನೆಕ್ಸ್ಟ್ ಪರ್ಷಿಯನ್ ಗಲ್ಫ್ ಇಲ್ಲಿ ಸ್ಟೇಟ್ ಆಫ್ ಹಾರ್ಮುಜ್ ಇಲ್ಲಿ ನೋಡ್ಬೋದು. ಪರ್ಷಿಯನ್ ಗಲ್ಫ್, ಸ್ಟೇಟ್ ಆಫ್ ಹಾರ್ಮುಜ್, ಗಲ್ಫ್ ಆಫ್ ಮನ್ನನ್, ಇಂಡಿಯಾ ಅರೇಬಿಯನ್ ಸಿ, ಇಂಡಿಯನ್ ಓಷನ್. ಓಕೆ, ಇಲ್ಲಿ ಯಾವ ಬಾಡಿ ಏನ್ ಕನೆಕ್ಟ್ ಮಾಡ್ತೇವೆ ಅಂತ ಕೇಳ್ಬೋದು. ಸೊ ಪರ್ಷಿಯನ್ ಗಲ್ಫ್ ಏನೇನ್ ಕನೆಕ್ಟ್ ಮಾಡುತ್ತೆ ಅಂತ ಕೇಳ್ಬೋದು. ಪರ್ಷಿಯನ್ ಗಲ್ಫ್ ಗಲ್ಫ್ ಆಫ್ ಒಮನ್. ನೆಕ್ಸ್ಟ್ ಎಲ್ಲಿ ಕನೆಕ್ಟ್ ಆಗುತ್ತೆ? ಸ್ಟೇಟ್ ಆಫ್ ಹಾರ್ಮುಜ್ ಥ್ರೂ ಗಲ್ಫ್ ಆಫ್ ಒಮನ್ ಕನೆಕ್ಟ್ ಆಗುತ್ತೆ. ಸೊ ಸ್ಟೇಟ್ ಆಫ್ ಹಾರ್ಮುಜ್ ಯಾವ ಬಾಡಿ ಕನೆಕ್ಟ್ ಮಾಡುತ್ತೆ ಅಂತ ಕೇಳ್ಬೋದು. ಪರ್ಷಿಯನ್ ಗಲ್ಫ್ ಆಫ್ ಒಮನ್. ಓಕೆ, ಯಾವುದು? ಸ್ಟೇಟ್ ಆಫ್ ಹಾರ್ಮುಜ್. ಓಕೆ, ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ? ಗ್ವಾದರ್ ಪೋರ್ಟ್ ಬರುತ್ತೆ. ಸೊ ಇದು ಪಾರ್ಟ್ ಆಫ್ ಸಿಪೆಕ್. ಸೊ ಸಿಪೆಕ್ ಅಂದ್ರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಇಟ್. ಕತಾರ್ ಮಕ್ಕಿ ಇಲ್ಲಿ ನೋಡ್ತಾ ಇದ್ವಿ, ಇಲ್ಲೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ವಿ. ಸೊ ನೆಕ್ಸ್ಟ್ ಇಂಡೋನೇಷ್ಯಾ ಬರುತ್ತೆ, ಥೈಲ್ಯಾಂಡ್ ಬರುತ್ತೆ. ಸೊ ಇಂಡೋನೇಷ್ಯಾ ಜಕಾರ್ತಾ, ಥೈಲ್ಯಾಂಡ್ ಬ್ಯಾಂಕಾಕ್. ಓಕೆ, ಇಲ್ಲಿ ಮಲಕ್ಕಾ ಸ್ಟೇಟ್ ಬರುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮಲಕ್ಕಾ ಸ್ಟೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಬರುತ್ತೆ? ಸೊ ಇಂಡೋನೇಷ್ಯಾ, ಮಲೇಷಿಯಾ ಮತ್ತೆ ಸಿಂಗಾಪುರ್ ಇಲ್ಲಿ ಬರುತ್ತೆ. ಮಲಕ್ಕಾ ಸ್ಟೇಟ್. ಇಲ್ಲಿ ಬರುತ್ತೆ ಅಂಡಮಾನ್ ಸಿ ಬರುತ್ತೆ. ಇಲ್ಲಿ ಸೌತ್ ಚೈನಾ ಸಿ ಬರುತ್ತೆ. ಇಲ್ಲಿ ಮೇಲೆ ಥೈಲ್ಯಾಂಡ್, ಇದು ಗಲ್ಫ್ ಆಫ್ ಥೈಲ್ಯಾಂಡ್ ಬರುತ್ತೆ. ನೆಕ್ಸ್ಟ್ ಸುಂದರ್ ಸ್ಟೇಟ್ ಬರುತ್ತೆ. ಸೊ ಇದೇನು ಜಾವಾ ಮತ್ತೆ ಸುಮಾತ್ರ ಮಧ್ಯದಲ್ಲಿ ಬರುತ್ತೆ. ಇದು ಜಾವಾ ಸುಮಾತ್ರ ಮಧ್ಯದಲ್ಲಿ ಬರುತ್ತೆ. ಸುಂದರ್ ಸ್ಟೇಟ್ ಬರುತ್ತೆ. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ 6 ಡಿಗ್ರಿ ಚಾನಲ್ ಇಂಪಾರ್ಟೆಂಟ್. 6 ಡಿಗ್ರಿ ಚಾನಲ್ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದಕ್ಕೆ ಗ್ರ್ಯಾಂಡ್ ಚಾನಲ್ ಅಂತ ಕರಿತಾ ಇದ್ದಾರೆ. ಸೊ ಏನೇನು ಇದು ಕನೆಕ್ಟ್ ಡಿವೈಡ್ ಮಾಡುತ್ತೆ? ಗ್ರೇಟ್ ನಿಕೋಬಾರ್ ಮತ್ತೆ ಇಂಡೋನೇಷ್ಯಾ ಡಿವೈಡ್ ಮಾಡುತ್ತೆ. ಇದು 6 ಡಿಗ್ರಿ ಇಂಡೋನೇಷ್ಯಾ 6 ಡಿಗ್ರಿ ಚಾನಲ್. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ. ಸೊ ಕ್ರಾ ಕೆನಲ್ ಅಂತ ಬರುತ್ತೆ. ದಿಸ್ ಇಸ್ ಫಾರ್ ದ ಹೋಮ್ವರ್ಕ್. ಇದು ಯಾವ ಬಾಡಿನ ಸೆಪರೇಟ್ ಮಾಡುತ್ತೆ ಅಂತ ನೀವು ಹೇಳ್ಬೇಕು. ಓಕೆ, ನೆಕ್ಸ್ಟ್ ಫ್ರಾನ್ಸ್ ಮತ್ತೆ ಗ್ರೀಸ್. ಫ್ರಾನ್ಸ್ UPI ಪೇಮೆಂಟ್ ಎಕ್ಸೆಪ್ಟ್ ಮಾಡಿದೆ. ಸೊ ಫ್ರಾನ್ಸ್ ಎಲ್ಲ ಕೊಟ್ಟಾಗಿದೆ, ಇಲ್ಲಿ ಕೊಟ್ಟಾಗಿದೆ. ದಿಸ್ ಇಸ್ ದ ಕೋಸ್ಟಲ್ ಕಂಟ್ರಿ ಆಫ್ ಮೆಡಿಟರೇನಿಯನ್ ಸಿ. ನೆಕ್ಸ್ಟ್ ಗ್ರೀಸ್. ಸೊ ಗ್ರೀಸ್ ಎಲ್ಲಿ ಬರುತ್ತೆ? ದಿಸ್ ಇಸ್ ಇದು ಕೂಡ ಮೆಡಿಟರೇನಿಯನ್ ಸಿ ದಲ್ಲಿ ಬರುತ್ತೆ. ಸೊ ಇಲ್ಲಿ ಇನ್ನೊಂದೇನು ಕಾನ್ಸೆಪ್ಟ್ ಬರುತ್ತೆ? EGN ಸಿ ಬರುತ್ತೆ. ಎಕ್ಸಾಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಸೊ ಇದು ಆಲ್ರೆಡಿ ಎಕ್ಸಾಮ್ ಕ್ವಶನ್ ಇದು. ಓಕೆ, ಏಜೆನ್ಸಿ ಬಾರ್ಡರ್ ಕಂಟ್ರೀಸ್ ಕೇಳ್ತಾನೆ. ಒಂದು ಗ್ರೀಸು, ನೆಕ್ಸ್ಟ್ ಟರ್ಕಿ. ಸೊ ಓನ್ಲಿ 2 ಕಂಟ್ರೀಸ್ ಬರುತ್ತೆ. 2 ಕಂಟ್ರೀಸ್ ಬಾರ್ಡರ್ ಆಗಿದೆ. ಯಾವುದಕ್ಕೆ? ಗ್ರೀಸ್ಗೆ, ಇದು ಏಜೆನ್ಸಿಗೆ. ಒಂದು ಟರ್ಕಿ ಮತ್ತೆ ಇನ್ನೊಂದು ಗ್ರೀಸು. ನೆಕ್ಸ್ಟ್ ಏಜೆನ್ಸಿ ಕನೆಕ್ಟ್ ಮೆಡಿಟರೇನಿಯನ್ ಸಿ, ಮೇಲೆ ಒಂದು ಸಿ ಆಫ್ ಮಾರ್ಮರ ಕನೆಕ್ಟ್ ಮಾಡುತ್ತೆ. ಸೊ ಎಲ್ಲಿ ಬರುತ್ತೆ? ಇದು ಸಿ ಆಫ್ ಮಾರ್ಮರ ಇಲ್ಲಿ ಬರುತ್ತೆ. ಏಜೆನ್ಸಿ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇದು ಬ್ಲ್ಯಾಕ್ ಸಿ ಬರುತ್ತೆ. ಇಲ್ಲಿ 2 ಸ್ಟೇಟ್ ಬರ್ತವೆ. ಇಲ್ಲಿ ಯಾವ್ದು ಬರುತ್ತೆ? ಇದು ಬಾಸ್ಫರಸ್ ಸ್ಟೇಟ್ ಬರುತ್ತೆ. ಇಲ್ಲಿ ಯಾವ ಸ್ಟೇಟ್ ಬರುತ್ತೆ? ಡಾರ್ಡನಲ್ ಸ್ಟೇಟ್ ಬರುತ್ತೆ. ಇದು ಯಾವ್ದು ಸಿ ಹೇಳಿದ್ವಿ ನಾವು? ಸಿ ಆಫ್ ಮರ್ಮರ ಅಂತ ಹೇಳಿದ್ವಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಇಲ್ಲಿ ಏನೇನು ನೋಡ್ಕೊಂಡ್ವಿ? ಫ್ರಾನ್ಸು, ಗ್ರೀಸು ಮತ್ತೆ ಇಲ್ಲಿ ವಾಟರ್ ಬಾಡೀಸ್ ನೋಡ್ಕೊಂಡ್ವಿ. ನೆಕ್ಸ್ಟ್ ಇಂಡೋನೇಷ್ಯಾ ಮತ್ತೆ ಥೈಲ್ಯಾಂಡು, ಕತಾರು ಮತ್ತೆ ಇರಾನು, ನೆಕ್ಸ್ಟ್ ಸುರಿನಾಮು, ಚಿಲೆ ನೋಡ್ಕೊಂಡ್ವಿ. ಇದು ಆಫ್ರಿಕಾ ಕಾಂಟಿನೆಂಟ್ ಬಗ್ಗೆ ನೋಡ್ಕೊಂಡ್ವಿ. ಬಂಡೀಪುರ್ ನ್ಯಾಷನಲ್ ಪಾರ್ಕು, ಕೊಚ್ಚಿನ್ ಏರ್ಪೋರ್ಟು, ನೆಕ್ಸ್ಟ್ ಕಾಜಿರಂಗ ನ್ಯಾಷನಲ್ ಪಾರ್ಕು. ಸೊ ಓಕೆ, ಇಫ್ ಯು ಲೈಕ್ ಅವರ್ ವರ್ಕ್, ಪ್ಲೀಸ್ subscribe and like and subscribe. Okay, thank you.